ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಬ್ಲೂ ಪ್ರಿಂಟು ಹಾಗೆ LBAಯನ್ನು ಆಧರಿಸಿಬಿಟ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋ ಈ ವರ್ಷದ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತಕಾರಿ ಆಗಿದೆ. ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ 1773 ರೆಗ್ಯುಲೇಟಿಂಗ್ ಶಾಸನ, 1833 ಚಾರ್ಟರ್ ಕಾಯ್ದೆ, 1935 ಭಾರತ ಸರ್ಕಾರದ ಕಾಯ್ದೆ, 1909 ಭಾರತೀಯ ಪರಿಷತ್ ಕಾಯ್ದೆ. ಎ 1773 ರೆಗ್ಯುಲೇಟಿಂಗ್ ಶಾಸನ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ವಾರನ್ ಹೇಸ್ಟಿಂಗ್ಸ್, ಕಾರ್ನ್ ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ, ಡಾಲ್ ಹೌಸಿ. ಬಿ ಕಾರ್ನ್ ವಾಲಿಸ್. ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದ ಬ್ರಿಟಿಷ್ ಗವರ್ನರ್ ವಿಲಿಯಂ ಬೆಂಟಿಕ್, ವಾರನ್ ಹೇಸ್ಟಿಂಗ್ಸ್, ಡಾಲ್ ಹೌಸಿ, ಥಾಮಸ್ ಮನ್ರೋ. ಸಿ ಡಾಲ್ ಹೌಸಿ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ 1909 ಭಾರತೀಯ ಪರಿಷತ್ ಕಾಯ್ದೆ, 1919 ಭಾರತ ಸರ್ಕಾರ ಕಾಯ್ದೆ, 1935 ಭಾರತ ಸರ್ಕಾರದ ಕಾಯ್ದೆ, 1892 ಭಾರತೀಯ ಪರಿಷತ್ ಕಾಯ್ದೆ. ಎ 1909 ಭಾರತೀಯ ಪರಿಷತ್ ಕಾಯ್ದೆ. 1935 ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ, ಏಕೆಂದರೆ ಪ್ರಾಂತ್ಯಗಳಲ್ಲಿ ಸರ್ಕಾರ ಜಾರಿಗೆ ತಂದಿದೆ, ನಿಯಂತ್ರಣ ಮಂಡಳಿ ಸ್ಥಾಪಿಸಿದೆ, ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸಿತು, ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಡಿ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ವಾರನ್ ಹೇಸ್ಟಿಂಗ್ಸ್, ಕಾರ್ನ್ ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ, ಡಾಲ್ ಹೌಸಿ. ಬಿ ಕಾರ್ನ್ ವಾಲಿಸ್. ಬ್ರಿಟಿಷ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಅಲೆಕ್ಸಾಂಡರ್ ರೀಡ್ ವರದಿ, ಮೆಕಾಲೆ ವರದಿ, ಚಾರ್ಲ್ಸ್ ವುಡ್ ವರದಿ, ಪೀಲ್ ವರದಿ. ಬಿ ಮೆಕಾಲೆ ವರದಿ. TB ಮೆಕಾಲೆ ಅಥವಾ ಥಾಮಸ್ ಬ್ಯಾಟಿಂಗ್ಟನ್ ಮೆಕಾಲೆ ಅಂತ ಹೇಳ್ತೇವೆ. ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಸಂಚಿ ಹೊನ್ನಮ್ಮ, ಶ್ಯಾಮಶಾಸ್ತ್ರಿ, ಬಸಪ್ಪ ಶಾಸ್ತ್ರಿ, ತಿರುಮಲಾರ್ಯ. ಸಿ ಬಸಪ್ಪ ಶಾಸ್ತ್ರಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಸಲ್ಬಾಯ್ ಒಪ್ಪಂದ, ಮದ್ರಾಸ್ ಒಪ್ಪಂದ. ಡಿ ಮದ್ರಾಸ್ ಒಪ್ಪಂದ. 1769 ಮದ್ರಾಸ್ ಒಪ್ಪಂದ ಆಗುತ್ತೆ. ಸುರಪುರವು ಈ ಕೆಳಕಂಡ ಜಿಲ್ಲೆಯಲ್ಲಿದೆ: ಕಲಬುರಗಿ, ಬಳ್ಳಾರಿ, ರಾಯಚೂರು, ಯಾದಗಿರಿ. ಡಿ ಯಾದಗಿರಿ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಕಿತ್ತೂರು, ನಂದಗಡ, ಬೆಳಗಾವಿ, ಸಂಪಗಾವಿ. ಬಿ ನಂದಗಡ. ಇದು ಖಾನಾಪುರ ತಾಲೂಕಲ್ಲಿ ಬರುತ್ತೆ. ಪೋರ್ಟ್ನೋವೆ ಕದನದ ಪರಿಣಾಮವೆಂದರೆ ಹೈದರಾಲಿ ಬ್ರಿಟಿಷರಿಂದ ಪರಾಭವ, ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಪರಾಭವ, ಬ್ರಿಟಿಷರಿಂದ ಕಿತ್ತೂರು ಪರಾಭವ, ದೋಂಡಿಯವಾಗನು ಹುತಾತ್ಮನಾದನು. ಎ ಹೈದರಾಲಿ ಬ್ರಿಟಿಷರಿಂದ ಪರಾಭವ ಅಂದರೆ ಸೋಲ್ತಾನೆ ಬ್ರಿಟಿಷರಿಂದ. ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಜಯಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರು,
ರಾಜ ಒಡೆಯರು. ಸಿ. 10ನೇ ಚಾಮರಾಜೇಂದ್ರ ಒಡೆಯರು. ಇವರು ರೈಲು ಮಾರ್ಗವನ್ನು ನಿರ್ಮಿಸ್ತಾರೆ ಬೆಂಗಳೂರು ಮತ್ತು ಮೈಸೂರು ಮಧ್ಯೆ. ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಎಂದು ಕರೆದದ್ದು ಜಯಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರು, ರಾಜ ಒಡೆಯರು. ಬಿ. ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಅಂತ ಕರೀತಾರೆ. ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಜಯಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರು, ರಾಜ ಒಡೆಯರು. ಡಿ. ರಾಜ ಒಡೆಯರು. ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವನ ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರು ಪ್ರಾರಂಭಿಸುತ್ತಾರೆ. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಆಗಿದ್ದುದು ಕಾಯೋಶ್ರೀ, ಉದಯವಾಗ್ಲಿ ನಮ್ಮ ಚೆಲುವ ಕನ್ನಡ ನಾಡು, ಜೈ ಭಾರತ ಜನನಿಯ ತನುಜಾತೆ, ಪಾಲಿಸಮ್ಮನು ಚಾಮುಂಡೇಶ್ವರಿ. ಎ. ಕಾಯೋಶ್ರೀ ಗೌರಿ. ಇದನ್ನು ಬಸಪ್ಪ ಶಾಸ್ತ್ರಿಗಳು ಬರೀತಾರೆ. ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು, ಏಕೆಂದರೆ ಮಾರನಾಯಕನು ಯದುರಾಯನಿಗೆ ಮಗಳನ್ನು ಕೊಡಬೇಕೆಂದು ಮಹಾರಾಣಿಗೆ ಆಜ್ಞೆ ಮಾಡಿದನು. ಯದುರಾಯನು ಸುಂದರನಾಗಿದ್ದು ಮತ್ತು ಮಹಾರಾಣಿಯ ಮಗಳು ಅವನನ್ನು ಪ್ರೀತಿಸುತ್ತಿದ್ದಳು. ಚಾಮರಾಜನು ಯದುರಾಯನಿಗೆ ಮಗಳನ್ನು ಕೊಡುವಂತೆ ಮಹಾರಾಣಿಯನ್ನು ಒತ್ತಾಯಿಸಿದನು. ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. ಡಿ. ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. ವಿಶ್ವದ ಯಾವುದೇ ಬನಕ್ಕೆ ಸೇರದ ನೀತಿಯು ನೀಲಿ ನೀರಿನ ನೀತಿ, ಅಲಿಪ್ತ ನೀತಿ, ವರ್ಣಭೇದ ನೀತಿ, ಮಾನವ ಹಕ್ಕುಗಳ ನೀತಿ. ಇಲ್ಲಿ ಉತ್ತರವನ್ನು ಬರಿಬೇಕಾದಾಗ ಅದರ ಕ್ರಮಾಕ್ಷರನ್ನು ಕೂಡ ಬರಿಬೇಕಾಗುತ್ತೆ. ಬಿ. ಅಲಿಪ್ತ ನೀತಿ. ಅಂದರೆ ಬರೀ ಅಲಿಪ್ತ ನೀತಿ ಬರೆಯುವ ಹಾಗಿಲ್ಲ, ಸೊ ಅದು ಬಿ ಅಂತಲೂ ಕೂಡ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳು. ಬಿ. ಅಲಿಪ್ತ ನೀತಿ. ಕದನ ಬಾಂಧವ್ಯತೆಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಬ್ರಿಟನ್, ಫ್ರಾನ್ಸ್, ರಷ್ಯಾ, ಇಟಲಿ, ಫ್ರಾನ್ಸ್, ರಷ್ಯಾ, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ, ಜರ್ಮನಿ, ಆಸ್ಟ್ರೇಲಿಯಾ, ಹಂಗೇರಿ, ಫ್ರಾನ್ಸ್. ಇಲ್ಲಿ 4 ಆಪ್ಷನ್ಸ್ ಇದಾವೆ. ಇದು 1ನೇ ಮಹಾಯುದ್ಧದಲ್ಲಿ ಆಗಿರ್ತಕ್ಕಂಥ 2 ಬಣಗಳು, ಕದನ ಬಾಂಧವ್ಯತೆಯ ಮೈತ್ರಿಕೂಟ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಬ್ರಿಟನ್, ಫ್ರಾನ್ಸ್, ರಷ್ಯಾ. ಇದು ಇಲ್ಲಿ ವಿದ್ಯಾರ್ಥಿಗಳು ಬಹಳ ಗಮನವಾಗಿ ಇದನ್ನು ಇಟ್ಕೊಳ್ಬೇಕಾಗತ್ತೆ. ಕದನ ಬಾಂಧವ್ಯತೆಯ ಮೈತ್ರಿಕೂಟ ಮತ್ತು ಕದನ ಸೌಹಾರ್ದತೆಯ ಮೈತ್ರಿಕೂಟ. ಹಿರೋಶಿಮಾ ಮತ್ತು ನಾಗಾಸಕಿ ನಗರಗಳಿರುವುದು ಅಮೆರಿಕ ಸಂಯುಕ್ತ ಸಂಸ್ಥಾನ, ಜರ್ಮನಿ, ಜಪಾನ್, ಪೋಲೆಂಡ್. ಈ 2 ನಗರಗಳು ಯಾವ ದೇಶದಲ್ಲಿ ಇವೆ? ಇವು 2 ನಗರಗಳು ಪ್ರಪ್ರಥಮ ಬಾರಿಗೆ ಅಣುಬಾಂಬ್ ದಾಳಿಗೆ ಒಳಗಾಗ್ತವೆ. ಜಪಾನ್ ದೇಶದಲ್ಲಿದೆ. ಅಮೆರಿಕ ದೇಶ ಈ ಜಪಾನ್ ನಗರಗಳಾಗಿದ್ದ ಹಿರೋಶಿಮಾ ಮತ್ತು ನಾಗಾಸಕಿ ಮೇಲೆ ಅಣುಬಾಂಬ್ ದಾಳಿಯನ್ನು ಮಾಡುತ್ತೆ. ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ವರ್ಸೈಲ್ಸ್ ಒಪ್ಪಂದ, ಜಿನೇವಾ ಒಪ್ಪಂದ, ಪ್ಯಾರಿಸ್ ಒಪ್ಪಂದ, ತಾಸ್ಕೆಂಟ್ ಒಪ್ಪಂದ. ಎ. ವರ್ಸೈಲ್ಸ್ ಒಪ್ಪಂದ. ವರ್ಸೈಲ್ಸ್ ಎಂದು ನಡೆಯುತ್ತೆ, ವರ್ಸೈಲ್ಸ್ ಒಪ್ಪಂದ. ಶೀತಲ ಸಮರ ಜರುಗಿದ 2 ರಾಷ್ಟ್ರಗಳ ಸರಿಯಾದ ಗುಂಪು ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಜಪಾನ್, ಚೀನಾ, ಸೋವಿಯತ್ ರಷ್ಯಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೋವಿಯತ್ ರಷ್ಯಾ. ಡಿ. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ. 2ನೇ ಮಹಾಯುದ್ಧದ ನಂತರ ನಡೆಯುತ್ತೆ ಇದು ಕೋಲ್ಡ್ ವಾರ್, ಶೀತಲ ಸಮರ. ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಶತ್ರುಬನ, ಕದನ ಬಾಂಧವ್ಯತೆಯ, ಕದನ ಸೌಹಾರ್ದತೆಯ, ಬೂದು ಅಂಗಿದಳ. ಡಿ. ಬೂದು ಅಂಗಿದಳ. 2ನೇ ಮಹಾಯುದ್ಧವು ಕೊನೆಗೊಂಡ ವರ್ಷ 1939, 1945, 1943, 1941. 1945 2ನೇ ಮಹಾಯುದ್ಧ 1939ರಿಂದ 1945ವರೆಗೆ ಇರುತ್ತೆ. ಕದನ ಸೌಹಾರ್ದತೆಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಬ್ರಿಟನ್, ಫ್ರಾನ್ಸ್, ರಷ್ಯಾ, ಇಟಲಿ, ಫ್ರಾನ್ಸ್, ರಷ್ಯಾ, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಫ್ರಾನ್ಸ್.
ನೋಡಿ, ಅಲ್ಲಿ ಈಗ ಮೊದಲು ಹೋಗಿರೋದು ಕದನ ಬಾಂಧವ್ಯತೆಯ ಮೈತ್ರಿಕೂಟ, ಇದನ್ನು ಕದನ ಸೌಹಾರ್ದತೆ ಮೈತ್ರಿಕೂಟ. ಇಲ್ಲಿ ಸರಿ ಉತ್ತರ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. 1942ರಲ್ಲಿ ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ ರಷ್ಯಾ, ಜಪಾನ್, ಬ್ರಿಟನ್, ಫ್ರಾನ್ಸ್. ರಷ್ಯಾ. ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನಿಯನ್ನು ರಷ್ಯಾ ಸೋಲಿಸುತ್ತೆ. 1917ರಲ್ಲಿ ಸಮಾಜವಾದಿ ಕ್ರಾಂತಿಯು ಸಂಭವಿಸಿದ ದೇಶ ರಷ್ಯಾ, ಜಪಾನ್, ಬ್ರಿಟನ್, ಫ್ರಾನ್ಸ್. ಎ ರಷ್ಯಾ. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ 1950, 1945, 1919, 1948. ಬಿ 1945 ಅಕ್ಟೋಬರ್ 24ರಂದು ರಚನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ. ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಆಲ್ಫ್ರೆಡ್ ಸಾವಿ. ಎ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಥವಾ ಎಫ್ ಡಿ ರೂಸ್ವೆಲ್ಟ್ ಅಂತ ಹೇಳ್ತಾರೆ, ಅಮೆರಿಕದ ಅಧ್ಯಕ್ಷರು. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ನಗರ ಹೇಗ್ ಪಟ್ಟಣ, ಜಿನೇವಾ, ವಾಷಿಂಗ್ಟನ್, ನ್ಯೂಯಾರ್ಕ್. ಡಿ ನ್ಯೂಯಾರ್ಕ್, ಅಮೆರಿಕ ದೇಶದಲ್ಲಿದೆ, ನ್ಯೂಯಾರ್ಕ್ ನಗರದಲ್ಲಿದೆ. ವಿಶ್ವಸಂಸ್ಥೆಯ ಸಚಿವ ಸಂಪುಟದ ಮಾದರಿಯಲ್ಲಿರುವ ಅಂಗಸಂಸ್ಥೆ ಸಾಮಾನ್ಯ ಸಭೆ, ಸಚಿವಾಲಯ, ಭದ್ರತಾ ಮಂಡಳಿ, ದತ್ತಿ ಸಮಿತಿ. ಸಿ ಭದ್ರತಾ ಮಂಡಳಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ನಗರ ಹೇಗ್ ಪಟ್ಟಣ, ಜಿನೇವಾ, ವಾಷಿಂಗ್ಟನ್, ನ್ಯೂಯಾರ್ಕ್. ಎ ಹೇಗ್ ಪಟ್ಟಣ, ನೆದರ್ಲ್ಯಾಂಡ್ ದೇಶದ ಹೇಗ್ ನಗರದಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ 1945, 1948, 1950, 1965. ಬಿ 1948. 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಗುತ್ತೆ. 1965ರಲ್ಲಿ ತನ್ನ ಕಾರ್ಯಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ವಿಶ್ವಸಂಸ್ಥೆ ಆಶ್ರಯದ ಸಂಸ್ಥೆ ಯುನೆಸ್ಕೋ, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ವ್ಯಾಪಾರ ಸಂಘಟನೆ, ಯುನಿಸೆಫ್. ಡಿ ಯುನಿಸೆಫ್. ಯುನಿಸೆಫ್ 1965ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆಯುತ್ತೆ. ಸಾರ್ಕ್ನ ಕೇಂದ್ರ ಕಚೇರಿ ಇರುವ ನಗರ ದೆಹಲಿ, ಜಿನೇವಾ, ಕಾಠ್ಮಂಡು, ನ್ಯೂಯಾರ್ಕ್. ಸಿ ಕಾಠ್ಮಂಡು. ಇದು ನೇಪಾಳ ದೇಶದ ರಾಜಧಾನಿ ಕಾಠ್ಮಂಡು. ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ವಿಶ್ವಸಂಸ್ಥೆಯ ಸ್ಥಾಪನೆ, ಎರಡನೇ ಮಹಾಯುದ್ಧದ ಪ್ರಾರಂಭ, ಶೀತಲ ಸಮರದ ಅಂತ್ಯ, ಶೀತಲ ಸಮರದ ಆರಂಭ. ಬಿ ಎರಡನೇ ಮಹಾಯುದ್ಧದ ಪ್ರಾರಂಭ. 1939ರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾದ ತಕ್ಷಣ ಇದು ವಿಫಲವಾಗುತ್ತೆ. ಜಾಗತಿಕ ಸಂಸತ್ತು ಎಂದೇ ಪ್ರಸಿದ್ಧಿಯಾಗಿರುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಸಚಿವಾಲಯ, ಭದ್ರತಾ ಸಮಿತಿ, ಸಾಮಾನ್ಯ ಸಭೆ, ದತ್ತಿ ಸಮಿತಿ. ಸಿ ಸಾಮಾನ್ಯ ಸಭೆ. ವಿಶ್ವಸಂಸ್ಥೆಯ ಪ್ರತಿ ಸದಸ್ಯ ರಾಷ್ಟ್ರವು ಸಾಮಾನ್ಯ ಸಭೆಗೆ ಕಳುಹಿಸಬೇಕಾದ ಪ್ರತಿನಿಧಿಗಳ ಸಂಖ್ಯೆ 2, 3, 4, 5. ಡಿ 5. 5 ಪ್ರತಿನಿಧಿಗಳನ್ನು ಕಳಿಸಬಹುದು, ಬಟ್ ಒಂದೇ ಮತ ಹಾಕಲಿಕ್ಕೆ ಅವಕಾಶ ಇರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ನ್ಯೂಯಾರ್ಕ್, ಪ್ಯಾರಿಸ್, ರೋಮ್, ಜಿನೇವಾ. ಡಿ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೇವಾದಲ್ಲಿದೆ. ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ ಯುನೆಸ್ಕೋ, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ವ್ಯಾಪಾರ ಸಂಘಟನೆ, ಯುನಿಸೆಫ್. ಸಿ ವಿಶ್ವ ವ್ಯಾಪಾರ ಸಂಘಟನೆ. ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದ ನಮ್ಮ ಸಂವಿಧಾನದ ವಿಧಿ
24ನೇ ವಿಧಿ, 42ನೇ ವಿಧಿ, 17ನೇ ವಿಧಿ, 30ನೇ ವಿಧಿ. ಸಿ 17ನೇ ವಿಧಿ. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ, ಜನ್ನ, ರನ್ನ, ಅಂಬೇಡ್ಕರ್. ಎ ಪಂಪ, ಆದಿಕವಿ ಪಂಪ ಹೇಳ್ತಾರೆ. ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಮಹಾತ್ಮ ಗಾಂಧೀಜಿ, ವಿವೇಕಾನಂದ. ಸಿ ಮಹಾತ್ಮ ಗಾಂಧೀಜಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾರ್ಪಡೆಗೊಳಿಸಿದ ವರ್ಷ 1989, 1976, 1955, 1950. ಬಿ 1976, 1976. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ 1976, 1955, 1989, 1996. ಬಿ 1955, 1955. ಭಾರತದ ಸಂವಿಧಾನದ 17ನೇ ವಿಧಿಯ ಮಹತ್ವ: ಬಾಲಕಾರ್ಮಿಕ ನಿಷೇಧ, ಅನಕ್ಷರತೆ ನಿವಾರಣೆ, ಅಸ್ಪೃಶ್ಯತೆ ನಿವಾರಣೆ, ವರದಕ್ಷಿಣೆ ನಿಷೇಧ. ಸಿ ಅಸ್ಪೃಶ್ಯತೆ ನಿವಾರಣೆ. ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನು ಈ ಕೆಳಗಿನ ವ್ಯವಸ್ಥೆಯಲ್ಲಿ ಗುರುತಿಸಬಹುದು: ವರ್ಣಭೇದ ನೀತಿ, ಗುಲಾಮಗಿರಿ, ಜಾತಿ ಪದ್ಧತಿ, ಪೇಬಿಯನ್ನರು ಮತ್ತು ಪೆಟ್ರೇಷಿಯನ್ನರು. ಸಿ ಜಾತಿ ಪದ್ಧತಿ. ಜಾತಿ ಪದ್ಧತಿಯಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನು ಗುರುತಿಸಬಹುದು. ಮೌನ ಕಣಿವೆ ಆಂದೋಲನ ಪ್ರಾರಂಭವಾಗಿದ್ದು ತಮಿಳುನಾಡು, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ. ಸಿ ಕೇರಳ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಾಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ, ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ಮೌನ ಕಣಿವೆ ಆಂದೋಲನ, ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿ. ಚಿಪ್ಕೋ ಚಳವಳಿಯ. ಬಿ ಅಪ್ಪಿಕೋ ಚಳವಳಿ. ಈ ಸಲ್ಯಾನಿ ಗ್ರಾಮದಲ್ಲಿ ಅಪ್ಪಿಕೋ ಚಳವಳಿ ನಡೆಯುತ್ತೆ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್, ಡಾಕ್ಟರ್ ಶಿವರಾಮ್ ಕಾರಂತ್, ಸುಂದರ್ಲಾಲ್ ಬಹುಗುಣ, ಡಾಕ್ಟರ್ BR ಅಂಬೇಡ್ಕರ್. ಎ ಮೇಧಾ ಪಾಟ್ಕರ್. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್. ಡಾಕ್ಟರ್ ಶಿವರಾಮ್ ಕಾರಂತರು ನೇತೃತ್ವ ವಹಿಸಿದ ಪರಿಸರ ಚಳವಳಿ, ಮೌನ ಕಣಿವೆ ಆಂದೋಲನ, ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿ, ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ. ಬಿ ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿ. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಪ್ರೊಫೆಸರ್ MD ನಂಜುಂಡಸ್ವಾಮಿ, ಡಾಕ್ಟರ್ ಶಿವರಾಮ್ ಕಾರಂತ್, ಡಿ ದೇವರಾಜ್ ಅರಸು, ಬಾಬಾ ಆಮ್ಟೆ. ಎ ಪ್ರೊಫೆಸರ್ MD ನಂಜುಂಡಸ್ವಾಮಿ. ಕರ್ನಾಟಕದಲ್ಲಿ ಜೀತ ಪದ್ಧತಿಯನ್ನು ರದ್ದು ಮಾಡಿದವರು ಪ್ರೊಫೆಸರ್ MD ನಂಜುಂಡಸ್ವಾಮಿ, ಡಿ ದೇವರಾಜ್ ಅರಸ್, ಡಾಕ್ಟರ್ ಶಿವರಾಮ್ ಕಾರಂತ್, ಬಾಬಾ ಆಮ್ಟೆ. ಬಿ ಡಿ ದೇವರಾಜ್ ಅರಸು. ಶ್ರೀ ಸುಂದರ್ಲಾಲ್ ಬಹುಗುಣ್ರವರು ನೇತೃತ್ವ ವಹಿಸಿದ್ದ ಪರಿಸರವಾದಿ ಚಳವಳಿ, ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ಮೌನ ಕಣಿವೆ ಚಳವಳಿ, MRPL. ಎ ಚಿಪ್ಕೋ ಚಳವಳಿ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ, ಏಕೆಂದರೆ ಅವು ದಕ್ಷಿಣ ಭಾಗದಲ್ಲಿವೆ. ಮಳೆ ನೆರಳಿನ ಪ್ರದೇಶದಲ್ಲಿವೆ. ಹೆಚ್ಚು ಹಿಮಪಾತವಾಗುತ್ತವೆ, ಅಲ್ಲಿ ಹೆಚ್ಚು ದಟ್ಟ ಅರಣ್ಯವಿದೆ. ಬಿ ಮಳೆ ನೆರಳಿನ ಪ್ರದೇಶದಲ್ಲಿವೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ
ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ. ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಲಂಬಕಿರಣಗಳು ಬಿದ್ದು ಉಷ್ಣಾಂಶ ಹೆಚ್ಚಾಗುತ್ತದೆ. ಈ ಪ್ರದೇಶಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುವುದರಿಂದ. ಉತ್ತರ ಭಾರತವು ಸಮುದ್ರದಿಂದ ಬಹುದೂರದಲ್ಲಿ ಇರುವುದರಿಂದ. ಎ. ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆ ಆಂಡೀಸ್, ಕಾಲಬೈಸಾಖಿ, ಕಾಫಿ ತುಂತುರು, ಮಾವಿನ ಹೊಯ್ಲು. ಕಾಲ ಬೈಸಾಖಿ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕಾಲ ಬೈಸಾಖಿ ಅಂತ ಕರೀತಾರೆ, ಅದಕ್ಕೆ ಪರಿಸರ ಮಳೆ ಅಂತ ಕರೀತೇವೆ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಉಂಟಾಗುವ ಮಳೆ ಆಂಡೀಸ್, ಕಾಲ ಬೈಸಾಖಿ, ಕಾಫಿ ತುಂತುರು, ಮಾವಿನ ಹುಯ್ಲು. ಇದಕ್ಕೆ ಪರಿಸರ ಮಳೆ ಅಂತಲೂ ಕೂಡ ಕರೀತಾರೆ. ಎ. ಆಂಡೀಸ್. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಉಂಟಾಗ್ತಿರುವ ಮಳೆನ ಪರಿಸರ ಮಳೆ ಅಂತ ಕರೀತಾರೆ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳದಲ್ಲಿ ಉಂಟಾಗುವ ಮಳೆ ಆಂಡೀಸ್, ಕಾಲ ಬೈಸಾಖಿ, ಕಾಫಿ ತುಂತುರು, ಮಾವಿನ ಹುಯ್ಲು. ಡಿ. ಮಾವಿನ ಹುಯ್ಲು. ಕೆಲವು ಸಾರಿ ಪರಿಸರ ಮಳೆ ಅನ್ನ ಏನಂತ ಕರೀತಾರೆ ಅಂತ ಕೇಳ್ತಾನೆ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಉಂಟಾಗುವ ಮಳೆ ಆಂಡೀಸ್, ಕಾಲ ಬೈಸಾಖಿ, ಕಾಫಿ ತುಂತುರು, ಮಾವಿನ ಹೊಯ್ಲು. ಅಥವಾ ಕರ್ನಾಟಕದಲ್ಲಿ ಪರಿಸರ ಮಳೆಯನ್ನು ಏನಂತ ಕರೀತಾರೆ ಅಂತ ಹೀಗೂ ಕೂಡ ಪ್ರಶ್ನೆ ಬರುತ್ತೆ. ಸಿ. ಕಾಫಿ ತುಂತುರು. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಮಾರ್ಚ್, ಮೇ, ಜೂನ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಫೆಬ್ರವರಿ. ಅಕ್ಟೋಬರ್. ಸಿ. ಅಕ್ಟೋಬರ್, ನವೆಂಬರ್. ಮಾರ್ಚ್ ಮೇದಲ್ಲಿ ಬೇಸಿಗೆ ಇರುತ್ತೆ, ಜೂನ್ ಸೆಪ್ಟೆಂಬರ್ ಮಳೆಗಾಲ, ಡಿಸೆಂಬರ್ ಟು ಫೆಬ್ರವರಿ ಚಳಿಗಾಲ. ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಕೋಲ್ಕತ್ತಾ, ನವಮಂಗಳೂರು, ಗೋವಾ, ಮುಂಬೈ. ಡಿ. ಮುಂಬೈ. ಭಾರತದ ಹೆಬ್ಬಾಗಿಲು ಅಂತ ಮುಂಬೈ ಕರೀತು. ಅದೇ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು. ಭಾರತದ ಚಹಾದ ಬಂದರು ಮುಂಬೈ, ನವಮಂಗಳೂರು, ಮರ್ಮ್ ಗೋವಾ, ಕೋಲ್ಕತ್ತಾ. ಡಿ. ಕೋಲ್ಕತ್ತಾ. ಕೋಲ್ಕತ್ತಾವನ್ನು ಭಾರತದ ಚಹಾದ ಬಂದರು ಅಂತ ಕರೀತಾರೆ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ 44, ರಾಷ್ಟ್ರೀಯ ಹೆದ್ದಾರಿ 37, ರಾಷ್ಟ್ರೀಯ ಹೆದ್ದಾರಿ 47, ರಾಷ್ಟ್ರೀಯ ಹೆದ್ದಾರಿ 54. ಎ. ರಾಷ್ಟ್ರೀಯ ಹೆದ್ದಾರಿ 44. ಇದು ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಕನ್ಯಾಕುಮಾರಿಯನ್ನು ತಲುಪುತ್ತೆ. ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆಯಾದ ವರ್ಷ 1988, 1947, 1995, 1965. ಸಿ. 1995, 1995. ಈ ಕೆಳಕಂಡವುಗಳಲ್ಲಿ ಭಾರತದ ನೈಸರ್ಗಿಕ ಬಂದರು ಚೆನ್ನೈ, ಮುಂಬೈ, ಮರ್ಮ್ ಗೋವಾ, ವಿಶಾಖಪಟ್ಟಣ. ನೈಸರ್ಗಿಕ ಬಂದರು, ಭಾರತದ ನೈಸರ್ಗಿಕ ಬಂದರು. ಡಿ. ವಿಶಾಖಪಟ್ಟಣ, ಭಾರತ ನೈಸರ್ಗಿಕ ಬಂದರು. ಕೃತಕ ಬಂದರು ಯಾವುದಂದ್ರೆ ಚೆನ್ನೈ. ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ GPS, GIS, GST, RST. ಇಲ್ಲಿ ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್. ಎ. GPS, ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಅಂತ ಕರಿತೀವಿ GPS ಅನ್ನು. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಮ್ಯಾಪ್ ಇನ್ಫೋ, ಸ್ವದೇಶಿ, ನಾವಿಕ್, ಆರ್ಕ್ ಇನ್ಫೋ. ಏನಂತ ಕರೀತಾರೆ ಅದನ್ನು? ನಾವೇನಂತ ಹೆಸರು ಕೊಟ್ಟಿದ್ದೇವೆ ಅಂದರೆ ಆ ವ್ಯವಸ್ಥೆಗೆ ಸಿ. ನಾವಿಕ್. ಭಾರತ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ಯಾವುದಂದ್ರೆ ನಾವಿಕ್. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ರಸ್ತೆಯನ್ನು ಹೊಂದಿರುವ ದೇಶ ಚೀನಾ, ರಷ್ಯಾ, ಫ್ರಾನ್ಸ್, ಭಾರತ. ಡಿ. ಭಾರತ. ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಗೊಂಡಿದ್ದು ಸೆರಾಂಪುರ, ಸೇಲಂ, ಭದ್ರಾವತಿ, ಕುಲ್ಟಿ. ಡಿ. ಕುಲ್ಟಿ. ಪಶ್ಚಿಮ ಬಂಗಾಳ ರಾಜ್ಯದ ಕುಲ್ಟಿಯಲ್ಲಿ ಸ್ಥಾಪನೆ ಆಗುತ್ತೆ.
ಭಾರತದ ಮ್ಯಾಂಚೆಸ್ಟರ್, ಕಾಟೋನೋಪೊಲಿಸ್ ಎಂದು ಕರೆಯಲ್ಪಡುವ ಸ್ಥಳ ದಾವಣಗೆರೆ, ಮುಂಬೈ, ಕೊಯಮತ್ತೂರು, ಸೇಲಂ. ಬಿ. ಮುಂಬೈ. ಅದೇ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ, ಭಾರತದ ಮ್ಯಾಂಚೆಸ್ಟರ್ ಮುಂಬೈ. ಭಾರತದ ಸಿಲಿಕಾನ್ ಕಣಿವೆ ಬೆಂಗಳೂರು, ದೆಹಲಿ, ಮೈಸೂರು, ಹೈದರಾಬಾದ್. ಎ. ಬೆಂಗಳೂರು. ಭಾರತ ಸಿಲಿಕಾನ್ ಸಿಟಿ ಬೆಂಗಳೂರು. ಇಸ್ರೋ ಸ್ಥಾಪನೆಯಾದ ವರ್ಷ 1961, 1976, 1969, 1950. ಸಿ. 1969, 1969. ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಅಮೆರಿಕ, ಚೀನಾ, ಜಪಾನ್, ಭಾರತ. ಡಿ. ಭಾರತ. ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯದ ಕೊಡುಗೆಯು ಹೆಚ್ಚಳವಾಗುತ್ತಿದೆ, ಕ್ರಮೇಣ ಕಡಿಮೆ ಆಗುತ್ತಿದೆ, ಸಮವಾಗಿದೆ, ಹೆಚ್ಚು ಕಡಿಮೆ ಆಗುತ್ತಿದೆ. ಬಿ. ಕ್ರಮೇಣ ಕಡಿಮೆ ಆಗುತ್ತಿದೆ. ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯದ ಕೊಡುಗೆ ಏನಾಗ್ತಿದೆ ಅಂದರೆ ಕಡಿಮೆ ಆಗ್ತಾ ಇದೆ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧಿ, ಸರ್ ಎಂ ವಿಶ್ವೇಶ್ವರಯ್ಯ, ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್. ಎ. ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಈ ಮಾತನ್ನು. ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಕಾರಣವಾದ ಸಂವಿಧಾನದ ತಿದ್ದುಪಡಿ 42, 46, 73, 74. ಸಿ. 73ನೇ ತಿದ್ದುಪಡಿ. ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯು ಹೊಂದಿರುವುದು 2 ಹಂತಗಳನ್ನು, 3 ಹಂತಗಳನ್ನು, 1 ಹಂತಗಳನ್ನು, 4 ಹಂತಗಳನ್ನು. ಬಿ. 3 ಹಂತಗಳನ್ನು ಹೊಂದಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಈ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ: ಸಮಾಜವಾದಿ, ಪ್ರಜಾಪ್ರಭುತ್ವ, ನಿರಂಕುಶ ಪ್ರಭುತ್ವ, ರಾಜಪ್ರಭುತ್ವ. ಬಿ. ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ತತ್ವದ ಅಡಿಯಲ್ಲಿ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಕೆಲಸವನ್ನು ನಿರ್ವಹಿಸುತ್ತವೆ. ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಈ ಯೋಜನೆ ಸಹಕಾರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ, ಸುವರ್ಣ ಗ್ರಾಮೋದಯ ಯೋಜನೆ, ಇಂದಿರಾ ಆವಾಸ್ ಯೋಜನೆ. ಸಿ. ಸುವರ್ಣ ಗ್ರಾಮೋದಯ ಯೋಜನೆ. ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಿ ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಅಸ್ತಿತ್ವಕ್ಕೆ ತರಲಾದ ಯೋಜನೆ ಮಹಿಳಾ ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘ, ಸುಕನ್ಯಾ ಸಮೃದ್ಧಿ, ಸ್ತ್ರೀ ಸಮೃದ್ಧಿ, ಸ್ತ್ರೀ ಅಭ್ಯುದಯ. ಅದು ಸಮೃದ್ಧಿ ಆಗಬೇಕದು. ಮಹಿಳಾ ಸ್ವಸಹಾಯ ಸಂಘ ಅಥವಾ ಸ್ತ್ರೀ ಶಕ್ತಿ ಸಂಘ. ಗ್ರಾಮ ಸ್ವರಾಜ್ಯದ ಕಲ್ಪನೆ ನೀಡಿದವರು ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮಹಾತ್ಮ ಗಾಂಧೀಜಿ. ಡಿ. ಮಹಾತ್ಮ ಗಾಂಧೀಜಿ. ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ ಆಶ್ರಯ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಜವಾಹರ್ ರೋಜ್ಗಾರ್ ಯೋಜನೆ. ಎ. ಆಶ್ರಯ ಯೋಜನೆ. ಭಾರತದಲ್ಲಿ ಹಣಕಾಸು ವರ್ಷವು ಮುಕ್ತಾಯವಾಗುವುದು ಏಪ್ರಿಲ್ 1, ಜನವರಿ 1, ಮಾರ್ಚ್ 31, ಡಿಸೆಂಬರ್ 31. ಮಾರ್ಚ್ 31, ಏಪ್ರಿಲ್ 1ರಿಂದ ಪ್ರಾರಂಭವಾಗುತ್ತೆ, ಮಾರ್ಚ್ 31ಕ್ಕೆ ಕ್ಲೋಸ್ ಆಗುತ್ತೆ. ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಜ್ಯ ಹಣಕಾಸು ಸಚಿವರು, ಕೇಂದ್ರ ಹಣಕಾಸು ಸಚಿವರು.
ಇಲ್ಲಿ ಆಯವ್ಯಯ ಅಂದ್ರೂ ಒಂದೇ, ಮುಂಗಡ ಪತ್ರ ಅಂದ್ರೂ ಒಂದೇ, ಬಜೆಟ್ ಅಂದ್ರೂ ಒಂದೇ. ಡಿ ಕೇಂದ್ರ ಹಣಕಾಸು ಸಚಿವರು, ಕೇಂದ್ರ ಹಣಕಾಸು ಮಂತ್ರಿಯವರು ಮಂಡಿಸ್ತಾರೆ. ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಗಳು ಸಾಮಾನ್ಯವಾಗಿ ಮಂಡಿಸುವ ಆಯವ್ಯಯ ಉಳಿತಾಯ ಆಯವ್ಯಯ, ಸಮತೋಲಿತ ಆಯವ್ಯಯ, ಕೊರತೆಯ ಆಯವ್ಯಯ, ಅಭಿವೃದ್ಧಿಯ ಆಯವ್ಯಯ. ಕೊರತೆಯ ಆಯವ್ಯಯ. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಆಮದು ರಫ್ತು ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ, ಕಂಪನಿ ತೆರಿಗೆ, ವಿದೇಶಿ ಪ್ರವಾಸಿ ತೆರಿಗೆ. ಸಿ ಕಂಪನಿ ತೆರಿಗೆ. ಭಾರತದಲ್ಲಿ ಕಡ್ಡಾಯವಾಗಿ ಈ ದಿನಾಂಕಕ್ಕೆ ಮೊದಲೇ ಆಯವ್ಯಯಕ್ಕೆ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತದೆ. ಏಪ್ರಿಲ್ 1, ಜನವರಿ 1, ಮಾರ್ಚ್ 31, ಡಿಸೆಂಬರ್ 31. ಸಿ ಮಾರ್ಚ್ 31. ಬ್ಯಾಂಕ್ ಎಂಬ ಪದ ಇಟಾಲಿಯನ್ ಭಾಷೆಯ ಈ ಪದದಿಂದ ಬಂದಿದೆ. ಬ್ಯಾಂಕರ್, ಬ್ಯಾಂಕೋ, ಬ್ಯಾಂಕ್, ಬ್ಯಾಂಚ್. ಬಿ ಬ್ಯಾಂಕೋ ಎಂಬ ಇಟಾಲಿಯನ್ ಪದದಿಂದ ಬಂದಿದೆ. ಭಾರತದ ಕೇಂದ್ರ ಬ್ಯಾಂಕ್ ಅಥವಾ ಬ್ಯಾಂಕುಗಳ ಬ್ಯಾಂಕ್ ಎಂದು ಇದನ್ನು ಕರೆಯುತ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಂಡಿಕೇಟೆಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಾಣಿಜ್ಯ ಬ್ಯಾಂಕ್. ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದು ನಿಯಮಿತ ಆದಾಯ ಹೊಂದಿರುವ ಹಿರಿಯ ನಾಗರಿಕರು, ಪಿಂಚಣಿದಾರರು ಈ ಖಾತೆಯನ್ನು ತೆರೆಯುತ್ತಾರೆ. ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಎ ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟನ್ನು ತೆಗಿತಾರೆ. ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಲೆ ಬಾಳುವ ವಸ್ತುಗಳ ಖರೀದಿ, ನೆಲ, ಕಾರು ಮುಂತಾದವುಗಳನ್ನು ಕೊಳ್ಳಲು ತೆರೆಯಬಹುದಾದ ಖಾತೆ ನಿಶ್ಚಿತ ಠೇವಣಿ ಖಾತೆ, ಆವರ್ತ ಠೇವಣಿ ಖಾತೆ, ಚಾಲ್ತಿ ಖಾತೆ, ಉಳಿತಾಯ ಖಾತೆ. ಬಿ ಆವರ್ತ ಠೇವಣಿ ಖಾತೆ. ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಈ ಇಲಾಖೆ ನೀಡುತ್ತದೆ. ಅಂಚೆ ಇಲಾಖೆ, ಕೃಷಿ ಇಲಾಖೆ, ಹಣಕಾಸು ಇಲಾಖೆ, ಶಿಕ್ಷಣ ಇಲಾಖೆ. ಎ ಅಂಚೆ ಇಲಾಖೆ. ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಲು ಮತ್ತು ಹಣ ಹಿಂಪಡೆಯಲು ಅವಕಾಶ ಇರುವ ಬ್ಯಾಂಕ್ ಖಾತೆ, ಚಾಲ್ತಿ ಖಾತೆ, ಉಳಿತಾಯ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಎ ಚಾಲ್ತಿ ಖಾತೆ. ಇಲ್ಲಿ ಬಡ್ಡಿ ಇರೋದಿಲ್ಲ, ಸೇವಾ ಶುಲ್ಕವನ್ನೇ ಗ್ರಾಹಕರು ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ಈ ಬ್ಯಾಂಕ್ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ತಮ್ಮ ಸೇವೆಗೆ ಸೇವಾ ಶುಲ್ಕ ವಸೂಲಿ ಮಾಡಲಾಗುತ್ತದೆ. ಚಾಲ್ತಿ ಖಾತೆ, ನಿಶ್ಚಿತ ಠೇವಣಿ ಖಾತೆ, ಆವರ್ತ ಠೇವಣಿ ಖಾತೆ, ಉಳಿತಾಯ ಖಾತೆ. ಎ ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್. ಇದನ್ನು ವ್ಯಾಪಾರಸ್ಥರು ತೆಗೆದಿರ್ತಾರೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತೆರೆಯುವ ಬ್ಯಾಂಕ್ ಖಾತೆಯು ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ, ಚಾಲ್ತಿ ಖಾತೆ, ಉಳಿತಾಯ ಖಾತೆ. ಡಿ ಉಳಿತಾಯ ಖಾತೆ. ವಿದ್ಯಾರ್ಥಿಗಳು ಉಳಿತಾಯ ಖಾತೆಯನ್ನು ತೆರೀತಾರೆ. ಸೇವಿಂಗ್ಸ್ ಅಕೌಂಟನ್ನು ತೆಗಿತಾರೆ. ಶತ್ರುಬಣ ಅಥವಾ ಆಕ್ಸಿಸ್ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಬ್ರಿಟನ್, ಫ್ರಾನ್ಸ್, ರಷ್ಯಾ, ಇಟಲಿ, ಫ್ರಾನ್ಸ್, ರಷ್ಯಾ, ಜರ್ಮನಿ, ಇಟಲಿ, ಜಪಾನ್, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಫ್ರಾನ್ಸ್. ಇದು 2ನೇ ಮಹಾಯುದ್ಧದ ಬಣಗಳಿವು. ಸಿ ಜರ್ಮನಿ, ಇಟಲಿ, ಜಪಾನ್. ಶತ್ರುಬಣ ಆಕ್ಸಿಸ್. ಮಿತ್ರಬಣ ಆಲಿಸ್ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಬ್ರಿಟನ್, ಫ್ರಾನ್ಸ್, ರಷ್ಯಾ, ಇಟಲಿ, ಫ್ರಾನ್ಸ್, ರಷ್ಯಾ, ಜರ್ಮನಿ, ಇಟಲಿ, ಜಪಾನ್, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಫ್ರಾನ್ಸ್. ಇಲ್ಲಿ ಶತ್ರುಬಣ, ಮಿತ್ರಬಣ ಇದಲ್ವಾ, ಇವು 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರಚನೆಯಾದ 2 ಬಣಗಳು. ಹಾಗಾದ್ರೆ ಮಿತ್ರಬಣದಲ್ಲಿರ್ತಕ್ಕಂಥ ರಾಷ್ಟ್ರ ಗುಂಪನ್ನು ನೋಡೋದಾದರೆ ಎ ಬ್ರಿಟನ್, ಫ್ರಾನ್ಸ್, ರಷ್ಯಾ. ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿದ್ದ ಒಟ್ಟು ಪ್ರದೇಶಗಳು 9, 10, 11, 12. 11. ದತ್ತಿ ಸಮಿತಿ ಆಡಳಿತಕ್ಕೆ ಒಟ್ಟು 11 ಪ್ರದೇಶಗಳು ಒಳಪಟ್ಟಿದ್ದವು.